ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಲ್ಲವ? ಕರ್ತನ ಕೃಪೆಯಿಂದ ಮತ್ತೊಂದು ದಿನವನ್ನು ನಾವು ನೋಡಲಿಕ್ಕೆ ಆ ದೇವಾದಿ ದೇವನು ಸಹಾಯ ಮಾಡಿದ್ದಾನೆ. ಆತನ ಕೃಪೆ, ಕರುಣೆ, ದಯೆಗಳು ಹೀಗೆ ನಮ್ಮ ಜೀವಮಾನವೆಲ್ಲ ಮುಂದುವರಿಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ದೇವಜನರೇ, ಅನೇಕ ಸಾರಿ ನಾವು ಪರರನ್ನು ದೂಷಿಸುವುದು, ಪರರ ಬಗ್ಗೆ ನೋಡುವುದು ಜಾಸ್ತಿ. ನಮಗೆ ಹೇಳ್ತಾ ಇದ್ದರು, ನಾವೇನಾದರೂ ಯಾರ ಕಡೆಯಾದರೂ ಒಂದು ಬೆರಳನ್ನು ತೋರಿಸಿದರೆ ಇನ್ನು ಉಳಿದಂಥ 3 ಬೆರಳುಗಳು ನಮ್ಮ ಕಡೆಗೂ ಇನ್ನೊಂದು ಬೆರಳು ದೇವರ ಕಡೆಗೂ ತೋರಿಸ್ತವೆ ಎಂಬುದಾಗಿ. ನೀನು ಇನ್ನೊಬ್ಬರ ಕಡೆಗೆ ಕೈ ಎತ್ತಿ ತೋರಿಸುವಾಗ ದೇವರು ನಿನಗೆ 3 ಬೆರಳನ್ನು ಹಿಂತಿರುಗಿಸಿ ತೋರಿಸ್ತಾ ಇದ್ದಾನೆ. ಮೊದಲು ನೀನು ಎಚ್ಚರ. ಯಾಕೆಂದರೆ ಮನುಷ್ಯರ ಸ್ವಭಾವ ಏನೆಂದರೆ, ಯಾವಾಗಲೂ ನಾನು ಸರಿ ಇದ್ದೀನಿ, ಅವರು ಸರಿ ಇಲ್ಲ, ಬೇರೆಯವರೆಲ್ಲ ತಪ್ಪು, ನಾನು ಸರಿ ಅನ್ನುವಂಥ ಮನೋಭಾವನೆಯನ್ನು ಹೊಂದಿಕೊಂಡಿರುತ್ತೇವೆ. ಆದರೆ ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ನಮಗೆ ಯಾವಾಗಲೂ ಸುಳ್ಳನ್ನು ಹೇಳುವುದಿಲ್ಲ, ಸತ್ಯವನ್ನು ಹೇಳುತ್ತದೆ. ಅದರರ್ಥ ದೇವರ ವಾಕ್ಯ ನಮ್ಮನ್ನು ದೂಷಿಸುವುದಕ್ಕಾಗಿ ಅಲ್ಲ, ನಮ್ಮಲ್ಲಿ ತಪ್ಪು ಕಂಡುಹಿಡಿಯುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ಶುದ್ಧ ಮಾಡಿಕೊಂಡು ದೇವರಿಗೆ ಪ್ರಿಯ ಮಕ್ಕಳಾಗಿ, ಇಷ್ಟವುಳ್ಳ ಮಕ್ಕಳಾಗಿ ಮಾರ್ಪಾಡು ಹೊಂದಬೇಕೆಂಬುದಾಗಿ ದೇವರು ಆಶಿಸುವಂಥವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಆದುದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡರೆ ನ್ಯಾಯ ತೀರ್ಪಿಗೆ ನಾವು ಒಳಗಾಗುವುದಿಲ್ಲ ಎಂದು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ದಿನ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ. ಸಿದ್ಧ ಇದ್ದೀರಾ ತಾನೇ? ಬೇಗ ಇದೇನೋ ನನಗೆ ಸಂಬಂಧ ಇಲ್ಲ ಅಂತ ಹೊರಟೋಗಲ್ಲ ತಾನೇ? ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 22ನೆಯ ವಾಕ್ಯ. ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ಇಲ್ಲಿ 2 ಪದಗಳನ್ನು ನಾನು ನಮ್ಮ ದಿನನಿತ್ಯದ ಕುಟುಂಬಗಳಲ್ಲಿ ನೆನಪಿಗೆ ನಾನು ತರಲಿಕ್ಕೆ ಇಷ್ಟಪಡುತ್ತೇನೆ. ಒಂದು ಸಬ್ಬು, ಇಲ್ಲವೇ ಸಾಬೂನು, ಇಲ್ಲವೇ ಡಿಟರ್ಜೆಂಟ್ ಅಂತ ಹೇಳ್ತೀವಿ, ಅದರ ಕುರಿತಾಗಿ ಮಾತನಾಡ್ತಾ ಇದೆ. 2 ಕರೆ ಅಂದರೆ ಸ್ಟೈನ್ ಇರುತ್ತಲ್ವ ನೋಡಿ. ಈಗ ಯಾವಾಗಲೂ ನೀರು ಹರಿಯುವ ಜಾಗದಲ್ಲಿ ನಲ್ಲಿಗಳ ಹತ್ರ ವೈಟಾಗಿ ಕರೆ ಇರುತ್ತದೆ ಅಲ್ವಾ. ಕೆಲವು ಸ್ಥಳಗಳಲ್ಲಿ ನೋಡ್ರಿ, ಆ ಕರೆಗಳು ಹೋಗುವುದೇ ಇಲ್ಲ. ಎಷ್ಟು ಉಜ್ಜಿದರೂ ಪದೇ ಪದೇ ಆ ನೀರು ಸೋರುವ ಜಾಗದಲ್ಲಿ, ಕೆಲವು ಕೊಳಕಿರುವ ಸ್ಥಳದಲ್ಲಿ ಕರೆಗಳು ಇರುತ್ತದೆ. ನಾವು ಏನು ಮಾಡ್ತೇವೆ ಗೊತ್ತಾ? ಮನೆಯಲ್ಲಿರುವಂಥ ಅನೇಕ ಕರೆಗಳನ್ನು, ಈ ರೀತಿಯಾದಂಥ ಕರೆಗಳಿರ್ತಾವಲ್ವ, ಸ್ಟೈನ್ಸ್ ಅಂತ ಹೇಳ್ತಾರಲ್ವ, ಅದನ್ನು ತೆಗೀಲಿಕ್ಕಾಗಿ ನಾವು ಸಾಬೂನುಗಳನ್ನು, ಶಾಂಪೂಗಳನ್ನು, ಬೇಕಾಗಿರುವಂಥ ಪೆನಾಯಿಲ್ಗಳನ್ನು, ಬೇಕಾಗಿರುವ ಎಲ್ಲ ಡಿಟರ್ಜೆಂಟ್ಗಳನ್ನು ಯೂಸ್ ಮಾಡ್ತೇವೆ, ಹೌದಲ್ವಾ? ಆದರೂ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾ ಇದೆ, ಸ್ಟೈನ್ಸ್ ಇದೆಯಾ, ಇನ್ನೂ ಕರೆಗಳು ಹಾಗೆ ಇವೆಯಾ ನಿಮ್ಮ ಪಾತ್ರೆಯಲ್ಲಿ, ನಿಮ್ಮ ಬಾತ್ರೂಮಲ್ಲಿ, ನಿಮ್ಮ ವಾಲ್ಗಳಲ್ಲಿ, ನಿಮ್ಮ ಫ್ಲೋರ್ಗಳಲ್ಲಿ, ನಿಮ್ಮ ಕಾರುಗಳ ಮೇಲೆ, ನಿಮ್ಮ ಗಾಡಿಗಳ ಮೇಲೆ ಅಂತ ತೋರಿಸ್ತಾ ಇರ್ತಾರೆ. ಸ್ಟೈನ್ಸ್ ಅಂದರೆ ಕೆಲವರು ಹೇಳ್ತಾರೆ, ಈ ಕೆಮಿಕಲ್ ಹಾಕಿರಿ ಒಂದೇ ಏಟಿಗೆ ಹೊರಟೋಗುತ್ತೆ ಅಂದರೆ ನಿಮ್ಗೆ ಅರ್ಥ ಆಗಿದೆಯಲ್ವಾ? ಆ ರೀತಿಯಾಗಿ ನಾವು ಅನೇಕ ಕರೆಗಳನ್ನು ಲೌಕಿಕವಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಾವು ಪ್ರತಿನಿತ್ಯ ನಮ್ಮ ಕಿಚನ್ಗಳಲ್ಲಿ ಕರೆಗಳನ್ನು ತೆಗೆಯುವುದಕ್ಕೆ ಅನೇಕ ಮನೆಯ ಪದಾರ್ಥಗಳನ್ನು ಕೂಡ ಕೆಲವರು ಹೇಳ್ತಾ ಇರ್ತಾರಲ್ಲ, ಮನೆ ಔಷಧಿಗಳು, ಮನೆಮದ್ದುಗಳು ಎಂಬುದಾಗಿ. ಆದರೆ ದೇವರು ಮಾತನಾಡ್ತಾ ಇರುವಂಥ ಮಾತೇನೆಂದರೆ, ನಮಗೆ ಹೇಳುತ್ತಾ ಇದ್ದಾರೆ, ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳ್ಕೊಂಡ್ರೂ ಕೂಡ ಅಲ್ವಾ, ಬಹಳ ನೀನು ಕೆಮಿಕಲ್ ಹಾಕಿ ನೀನು ಸೆಂಟ್ ಹಾಕ್ಕೊಂಡು ಚರ್ಚ್ಗೆ ಹೋದ ಮಾತ್ರಕ್ಕೆ, ಆ ತಲೆಯಲ್ಲಿ ಮಲ್ಲಿಗೆ ಹೂವು ಇಟ್ಕೊಂಡು ಹೋದ ಮಾತ್ರಕ್ಕೆ, ಸೋಪ್ ಹಾಕಿ ಒಳ್ಳೆ ಪೌಡ್ರ್ ಹಾಕಿ ಹೋದ ಮಾತ್ರಕ್ಕೆ, ನೀನು ಘಮಘಮಿಸುವ ಆ ಒಂದು ಶಾರೀರಿಕವಾಗಿ ಘಮಘಮಿಸಿದ್ದ ಮಾತ್ರಕ್ಕೆ ನಾವು ಸುವಾಸನಾ ಭರಿತರು, ಪರಿಶುದ್ಧರು ಎಂಬುದು ಅರ್ಥವಲ್ಲ ಅಲ್ವಾ.
ಕೆಲವರು ಒಳ್ಳೆ ಬಟ್ಟೆ ಧರಿಸ್ಕೊಂಡಿರ್ತಾರೆ, ವೈಟ್ ಬಟ್ಟೆ ಧರಿಸ್ಕೊಂಡಿರ್ತಾರೆ, ಅವರು ಪರಿಶುದ್ಧರು ಅಂತಲ್ಲ. ಅವರು ಒಂದು ವೇಳೆ ಸೆಂಟ್ ಹಾಕ್ಕೊಂಡೋಗಿರ್ತಾರೆ, ಪರಿಶುದ್ಧರಂತಲ್ಲ. ಆದರೆ ನನ್ನ ಪ್ರಿಯ ದೇವಜನವೇ, ಆ ಕರೆಗಳು, ಆ ಚೌಳು ನಮ್ಮಲ್ಲಿ ಕೆಲವು ಸಾರಿ ಮಕ್ಕಳಾಗಿದ್ದಾಗ ಅವರು ಎದ್ದು ಆಚೆ ಬಂದರೆ ನಿಮಗೆ ಗೊತ್ತಿದೆ, ಒಂದು ಕಣ್ಣಲ್ಲಿ ಒಂದು ಗೀಜು, ಇಲ್ಲಿ ಏನಾಗುತ್ತದೆ, ಸ್ವಲ್ಪ ಕೋರೆಗಳು ಬಂದುಬಿಟ್ಟಿರ್ತದೆ. ಅರ್ಥ ಆಗ್ತಾ ಇದೆಯಲ್ವಾ? ಓ, ಕೋರೆಗಳು ಬಂದಿದೆ ನೋಡಪ್ಪ, ಓ ಅಂತ ಹೇಳ್ತೇವೆ. ಅಂದರೆ ಆ ರೀತಿಯಾಗಿ ನಾವು ಕೆಲವು ಸಾರಿ ಮನುಷ್ಯರ ದೃಷ್ಟಿಗೆ ಕಾಣಿಸಿಕೊಳ್ಳದೆ ಎಲ್ಲವನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ ದೇವರೊಂದು ಮಾತು ಹೇಳ್ತಾ ಇದ್ದಾರೆ. ಏನಂತ ಇಲ್ಲಿ ಹೇಳ್ತಿದ್ದಾರೆ, ನೀನು ಸಬ್ಬಿನಿಂದ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳ್ಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ. ನೀನು ಅಂದ್ಕೊಂಡಿರ್ಬೋದು ಎಲ್ಲ ಹೋಗಿದೆ ಅಂತ, ಆದರೆ ಕರೆ ಆಗಿಯೇ ನಿಂತಿದೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ನನ್ನ ಪ್ರಿಯ ದೇವಜನರೇ, ಕೆಲವರು ಹೇಳ್ತಾರೆ, ನಾನು ಯೇಸುವನ್ನು ಅಂಗೀಕರಿಸಿಕೊಂಡಿದ್ದೇನೆ, ನಾನು ದೇವರ ಮಗಳಾಗಿಬಿಟ್ಟಿದ್ದೇನೆ, ನನ್ನ ಎಲ್ಲ ಪಾಪಾಪರಾಧಗಳು, ದೋಷಾಪರಾಧಗಳು ಎಲ್ಲವೂ ನೀಗಿ ಹೋಯಿತು. ಆದರೆ ಅವರ ಮಾತು ಹಂಗೆ ಇರುತ್ತದೆ, ಅವರ ನಡವಳಿಕೆ ಹಂಗೆ ಇರುತ್ತದೆ, ಅವರ ಜೀವಿತ ಹಂಗೆ ಇರುತ್ತದೆ. ಮತ್ತೆ ಹೇಳೋದು, ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ, ನಾನು ತುಂಬ ವರ್ಷ ಆಯಿತು, ರಕ್ಷಣೆ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ರಕ್ಷಣೆ ತಗೊಳ್ಳೋದಂದರೆ ಒನ್ ಟೈಮ್ ಪ್ರಾಸೆಸ್ ಅಲ್ಲ. ಒಂದು ಟೈಮ್ ನೀನು ತಗೊಂಡು ಆಮೇಲೆ ನಿನಗೆ ಇಷ್ಟಾನುಸಾರ ಬದುಕು ಅನ್ನೋದಲ್ಲ. ನೀನು ನಿಜವಾಗಿ ತಗೊಂಡಿದೀಯಾ, ನಿನಗೆ ಸಿಕ್ಕಿದೆಯಾ, ಅದು ಬಹಳ ಮುಖ್ಯವಾದಂಥ ಕಾರ್ಯ. ರಕ್ಷಣೆ ತಗೊಳ್ಬಿಡೋಕ್ಕಾಗಲ್ಲ ಪ್ರಿಯ ದೇವಜನ. ಇದು ಲೈಫ್ ಲಾಂಗ್ ಪ್ರಾಸೆಸ್. ನಾವು ಸಾಯುವ ತನಕ ನಾವು ಹೇಗಿರ್ತೀವಿ ಅದು ಬಹಳ ಮುಖ್ಯವಾದಂಥ ಕಾರ್ಯ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಮಗಳೇ, ಮಗನೇ, ನೀನು ತೊಳ್ಕೊಳ್ತಾ ಇದೀಯಾ, ಸ್ತೋತ್ರ, ದೇವರಿಗೆ ಸ್ತೋತ್ರ, ನಾವು ತೊಳ್ಕೊಳ್ತಾ ಇದ್ದೀವಿ. ಆದರೆ ದೇವರು ಹೇಳ್ತಾನೆ, ಇನ್ನೂ ಆ ಕರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ನಾನು ನೀವು ಕೂಡ ವಿಮರ್ಶಿಸಿಕೊಳ್ಳಬೇಕಾದಂಥ ಕಾರ್ಯ ಇದು. ನಾವು ಮೇಲ್ನೋಟಕ್ಕೆ, ಜನರ ದೃಷ್ಟಿಗೆ, ಸಭೆಯ ದೃಷ್ಟಿಗೆ, ಸೇವಕರ ದೃಷ್ಟಿಗೆ ನಾವು ಎಲ್ಲ ಕ್ಲೀನಾಗಿದ್ದೀವಿ ಅಂತಂದುಕೊಳ್ಬೋದು. ದೇವರು ಹೇಳ್ತಾನೆ, ನನ್ನ ಕಣ್ಣಿಗೆ ಕರೆ ಕಾಣಿಸ್ತಾ ಇದೆ. ಇದು ಎಚ್ಚರಿಕೆಯ ಸಂದೇಶ. ಒಂದು ವೇಳೆ ಯಾಕೆ ಗೊತ್ತಾ, ದೇವರು ನಮ್ಮಲ್ಲಿ ತಪ್ಪು ಕಂಡುಹಿಡಿಯುವುದಕ್ಕಾಗಿ ಅಲ್ಲ ಈ ಮಾತನ್ನು ಹೇಳ್ತಾ ಇರುವುದು, ಬದಲಾಗಿ ನಾವು ಮಾರ್ಪಾಡಾಗುವುದಕ್ಕಾಗಿ, ನಮ್ಮ ಜೀವಿತಗಳು ರೂಪಿಸಿಕೊಂಡು ಹೊಸತನವನ್ನು ಬರುವುದಕ್ಕಾಗಿ. ಓ ಸ್ತೋತ್ರ, ಹೌದಲ್ವಾ? ಹೌದಾ ಇಲ್ವಾ? ನೋಡಿ, ಅದೇ ಹೇಳ್ತಾ ಇರ್ತಾರೆ, ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ. ಬಣ್ಣದ ಚಿಟ್ಟೆಯಾಗಿ ಮಾರ್ಪಡುವುದಕ್ಕಿಂತ ಮುಂಚೆ ಅದು ಹೇಗಿತ್ತು, ಕಂಬಳಿ ಹುಳ ಥರ ಬಹಳ ಕೊಳಕಾಗಿ ಕೆಟ್ಟದ್ದಾಗಿ ನೋಡಿದರೆ ಅಸಹ್ಯವಾಗಿತ್ತು. ಆದರೆ ಅದು ಪ್ರಾಸೆಸ್ ಬರ್ತಾ 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 ಒಂದು ಚಿಟ್ಟೆಯಾಗಿ ಮಾರ್ಪಡಿಸಿತು. ಚಿಟ್ಟೆಯಾದರೂ ಕೂಡ 100% ಎಲ್ಲ ಸ್ಮೆಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಉಳುಕಿರಬಹುದು. ನಿಮ್ಮಲ್ಲಿ ನನ್ನಲ್ಲಿ ಕೂಡ ಎಷ್ಟೇ ನಾವು ಪ್ರಾರ್ಥಿಸುವವರಾದರೂ, ವಾಕ್ಯ ಧ್ಯಾನಿಸುವವರಾದರೂ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇನ್ನೂ ತಪ್ಪುಗಳಿದೆಯಲ್ಲ. ದೇವರ ವಾಕ್ಯ ಇನ್ನು ಮುಂದಕ್ಕೆ ಏನು ಹೇಳುತ್ತದೆ? ಇದೇ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳುತ್ತದೆ, ಯೆಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿದೆ, ಅವರ ಹೃದಯದ ಅಲಿಗೆಯಲ್ಲಿಯೂ ಅವರ ಯಜ್ಞ ವೇದಿಗಳ ಕೊಂಬುಗಳಲ್ಲಿಯೂ ಕೆತ್ತಿದೆ. ಇಲ್ಲಿ ಗಮನಿಸಿರಿ, ವ್ಯಕ್ತಿಗಳನ್ನು ಮಾತ್ರವಲ್ಲ, ಸ್ಥಳಗಳನ್ನು ಕುರಿತು ದೇವರು ಉದಾಹರಣೆಯನ್ನಾಗಿ ಕೊಡುತ್ತಾ ಇದ್ದಾನೆ. ಇಲ್ಲಿ ಯೆಹೂದದ ಕುರಿತಾಗಿ ಮಾತನಾಡಿದ, ಜುಡಿಯಾ ಅನ್ನುವಂಥ ಒಂದು ಪ್ರಾಂತ್ಯ, ಜುಡಿಯಾದ ಕುರಿತು ಯೆಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿವೆ. ಕೆಲವು ಸಾರಿ ನಮ್ಮ ಪಾಪಗಳು ಅಳಿಸಿ ಹೋಗುವಂಥದ್ದಲ್ಲ. ನೀವು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಬೋರ್ಡ್ ಇದ್ದರೆ, ವೈಟ್ ಬೋರ್ಡು, 2 ವಿಧವಾದ ಮಾರ್ಕರ್ಗಳು ಸಿಗ್ತವೆ ಅಲ್ವಾ? ಮಾರ್ಕರ್ಗಳು, ಒಂದು ಟೆಂಪರವರಿ, ಇನ್ನೊಂದು ಪರ್ಮನೆಂಟ್ ಮಾರ್ಕರ್. ಒಂದು ವೇಳೆ ನಾವು ಟೆಂಪರವರಿ ಮಾರ್ಕರಲ್ಲಿ ಬರೆದ್ರೂ ಅದನ್ನು ಅಳಿಸಬಹುದು, ಮತ್ತೆ ಬರೆಯಬಹುದು. ಆದರೆ ಒರಿಜಿನಲ್ ಅಂದರೆ ಪರ್ಮನೆಂಟ್ ಮಾರ್ಕರಲ್ಲಿ ಬರೆದ್ರೆ ನೀವು ಅಳಿಸಿದ್ರೂ ಹೋಗಲ್ಲ. ಕೆಲವು ಸಲ ಅದಕ್ಕೂ ಏನಾದರೂ ಕಂಡುಹಿಡಿಯಬಹುದು. ಆದರೆ ನಮ್ಮ ಪಾಪಗಳು ಲಿಖಿಸಲ್ಪಟ್ಟರೆ ಅವುಗಳನ್ನು ಅಳಿಸುವುದು ಸುಲಭದ ಕಾರ್ಯವಲ್ಲ. ದೇವ ಸಹೋದರಿ, ಸಹೋದರ,
ಏಸಪ್ಪ ಇಲ್ಲ, ದೇವರ ವಾಕ್ಯ ನಮ್ಮಲ್ಲಿ ತಪ್ಪು ಕಂಡುಹಿಡಿಯಬೇಕು, ನಮ್ಮನ್ನು ಹೀಯಾಳಿಸಬೇಕಂತ ಈ ಮಾತು ಹೇಳ್ತಾ ಇಲ್ಲ. ಇನ್ನೂ ನನ್ನ ಮಕ್ಕಳು ಪರಿಶುದ್ಧವಾಗಬೇಕು, ಇನ್ನೂ ನನ್ನ ರಾಜ್ಯಕ್ಕೆ ಸೇರುವವರು ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು, ಸಿದ್ಧಪಡಿಸಿಕೊಳ್ಳಬೇಕು ಅನ್ನುವ ಉದ್ದೇಶಕ್ಕಾಗಿ ನಮ್ಮನ್ನು ದೇವರು ಎಚ್ಚರಪಡಿಸ್ತಾ ಇದ್ದಾರೆ. ಹೇಗೆ ಯಹೂದದ ಪಾಪವು ಲಿಖಿತವಾಗಿದೆಯಂತೆ, ಉಕ್ಕಿನ ಕಂಠ, ವಜ್ರದ ಮೊನೆ, ಇದರಿಂದ ಲಿಖಿತವಾಗಿದೆ. ಅವರ ಹೃದಯದ ಅಲಿಗೆಯಲ್ಲಿಯೂ ಅದು ಬರೆಯಲ್ಪಟ್ಟಿದೆ. ಇವತ್ತು ನಮ್ಮ ಹೃದಯಗಳಲ್ಲಿ ಪಾಪ ಇದೆಯಾ? ಆಲಯಕ್ಕೆ ಹೋಗಿ ಬರ್ತೇವೆ, ಮತ್ತೆ ಏನೋ ನೋಡ್ತೇವೆ. ನೋಡೋದಂದರೆ ಎಲ್ಲ ನೋಡ್ತೇವೆ, ಆದರೆ ಪಾಪದ ಕೃತ್ಯಗಳು, ದೇವರಿಗೆ ಇಷ್ಟವಿಲ್ಲದೆ ಇರುವ ಕೃತ್ಯಗಳನ್ನು ನೋಡೋದು. ಅರ್ಥವಾಗ್ತಾ ಇದೆಯಾ ಪ್ರಿಯ ದೇವಜನವೇ? ದೇವರಿಗೆ ಇಷ್ಟ ಇಲ್ಲದೆ ಇರುವ ಪಾಪದ ಕೃತ್ಯಗಳನ್ನು. ಆಲಯಕ್ಕೂ ಹೋಗುತ್ತೇನೆ, ಬೇರೆ ಕಡೆಗಳಲ್ಲೂ ಹೋಗುತ್ತೇನೆ, ಪಾಸ್ಟ್ ಹೇಳಿದ್ದು ಮಾಡುತ್ತೇನೆ, ಅಯ್ಯವರು ಹೇಳಿದ್ದು, ಬೇರೆಯವರು ಅನ್ಯರು ಹೇಳಿದ್ದು ಮಾಡುತ್ತೇನೆ. ಈ ರೀತಿಯಾಗಿದ್ದರೆ ಆ ಪಾಪ ಏನಾಗಿದೆ? ಅಳಿಸಲಾರದ. ನೋಡಿ, ಯಹೂದದ ಪಾಪ ಉಕ್ಕಿನ ಕಂಠ, ವಜ್ರದ ಮೊನೆಯಿಂದ ಬರೆದಿದೆಯಂತೆ, ಹೃದಯಗಳಲ್ಲಿ ಯಜ್ಞ ವೇದಿಗಳ ಮೇಲೆ ಬರೆದಿದೆ ಅಂತ ಹೇಳುತ್ತಾ ಇದೆ. ನಮ್ಮ ಪಾಪಗಳು ಖಂಡಿತ ದೇವರ ಸನ್ನಿಧಾನದಲ್ಲಿ ಪುಸ್ತಕಗಳಲ್ಲಿ ಬರೆಯಲ್ಪಡ್ತಾ ಇದೆ. ನೋಡಿ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದೆಯೋ ಅವರು ನೋಡುತ್ತೇವೆ, ಅವರ ಪಾಪಗಳು ಅದರಲ್ಲಿರೋದಿಲ್ಲ ಅಂತ ಹೇಳ್ತದೆ. ಇಲ್ಲಿ ನಿಮ್ಮ ಪಾಪಗಳು, ನನ್ನ ಪಾಪಗಳು ಖಂಡಿತ ಲಿಖಿತವಾಗಿರುತ್ತವೆ, ಆದರೆ ಅವುಗಳನ್ನು ತೊಳೆದುಕೊಳ್ಳುವುದು, ಶುದ್ಧೀಕರಿಸಿಕೊಳ್ಳುವುದು ನಮಗೇ ಲಾಭ. ದೇವರ ವಾಕ್ಯ ಹೇಳುತ್ತದೆ, ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವವನಿಗೆ ಕರುಣೆ ದೊರೆಯುವುದು ಅಂತ ಹೇಳ್ತದೆ. ಎಷ್ಟೋ ಜನರು, ಗೆಹಜಿ ಎಂಬ ಒಬ್ಬ ಭಕ್ತನಿದ್ದನು, ತನ್ನ ಸೇವಕನು, ಏನಪ್ಪ ಗೆಹಜಿ ಏನಾದರೂ ತಪ್ಪು ಮಾಡಿದ್ದೀಯ ಅಂದರೆ, ಇಲ್ಲ ಸ್ವಾಮಿ ನಾನೇನು ಮಾಡಿಲ್ಲ ಅಂತ ಬಚ್ಚಿಟ್ಕೊಳ್ತಾನೆ. ಅವನು ದೇವರ ಬಳಿ, ದೇವರ ಪ್ರವಾದಿಯ ಬಳಿ ಕೆಲಸ ಮಾಡೋನು, ದೇವರ ಆಲಯದಲ್ಲಿ ಕೆಲಸ ಮಾಡೋನು. ಆದರೆ ಅದನ್ನು ತೆಗೆದುಕೊಂಡು ಹೋಗಿ, ನಾಮಾನನಿಂದ ತೆಗೆದುಕೊಂಡು ಹೋಗಿ, ಎಲ್ಲ ಬಂಗಾರ ವಸ್ತುಗಳೆಲ್ಲ ತೆಗೆದುಕೊಂಡು ಹೋಗಿ ಬಚ್ಚಿಟ್ಟನು. ಆದರೆ ಏನಾಯಿತು ಗೊತ್ತಾ? ಆ ನಾಮಾನನ ಒಂದು ಕುಷ್ಠರೋಗ, ತೊನ್ನು ರೋಗ ಈ ಗೆಹಜಿಗೆ ಬಂದುಬಿಡ್ತು. ಅವನು, ಹೌದಯ್ಯ ಈ ಥರ ತಗೊಂಡ್ಬಿಟ್ಟಿದ್ದೀನಿ, ಕ್ಷಮಿಸ್ರಿಯ್ಯ ಅಂತ ಹೇಳ್ಬೋದಾಗಿತ್ತು ತಾನೇ. ಆದರೆ ಅವನೇನು ಮಾಡ್ದ? ಬಚ್ಚಿಡಲಿಕ್ಕೆ ನೋಡ್ದ. ಇವತ್ತು ನಮ್ಮಲ್ಲಿ ಅನೇಕರು ಆ ರೀತಿ ನಾವು ಬಚ್ಚಿಡಲಿಕ್ಕೆ ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಏನು ಹೇಳುತ್ತೆ ಮೇಲ್ಗಡೆ? ನಿನ್ನ ಮೇಲೆ ನಿನ್ನ ತೊಳ್ಕೊಳ್ಳೋಕ್ಕೆ ನೀನು ನೋಡಿರ್ಬೋದು, ಬಟ್ ಅದರ ಕರೆ ನನಗೆ ಕಾಣಿಸ್ತಾ ಇದೆ. ನಿನ್ನ ಪಾಪ ನನಗೆ ಮರೆಯಾಗಿಲ್ಲ, ನನಗೆ ಕಾಣಿಸ್ತಾ ಇದೆ. ಅದರಿಂದ ಬಚ್ಚಿಟ್ಕೊಳ್ಳೋದು ಬೇಡ ದೇವಜನವೇ. ದಾವೀದ ಮಹಾರಾಜನು ತಾನು ಮಾಡಿದ ಪಾಪವನ್ನು ಬಚ್ಚಿಟ್ಕೊಂಡಿದ್ದ ಅಲ್ಲ, ಬಚ್ಚಿಟ್ಕೊಂಡಿದ್ದ, ಯಾರಿಗೂ ಗೊತ್ತಿಲ್ಲ ಬಿಡ್ರಿ. ಬೇರ್ಷೆಬಳೊಟ್ಟಿಗೆ ಮಾಡಿದ ಪಾಪ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ದಿವಸ ದೇವರು ಪ್ರವಾದಿಯ ಮೂಲಕ ಬಯಲು ಮಾಡಿದ. ಆವಾಗ ಅವನಿಗೆ ಅರ್ಥ ಆಯಿತು, ಓ ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ದೇವರೇ, ನಾನು ಪಾಪಿಯಯ್ಯ ಎಂದು ದಾವೀದನು ಬಹಳ ದುಃಖಪಟ್ಟು ನೊಂದುಕೊಂಡು ಪಶ್ಚಾತ್ತಾಪ ಪಡುತ್ತಾನೆ. ಕೆಲವು ಸಾರಿ ನಾನು ನೀವು ಕೂಡ ಕೆಲವು ಪಾಪಗಳನ್ನು ಅದೇ ರೀತಿಯಲ್ಲಿ ಬಚ್ಚಿಟ್ಟಿರಬಹುದು. ಇವತ್ತು ದೇವರು ಪ್ರೀತಿಯಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಮಗಳೇ, ಮಗನೇ, ನೀನೆಷ್ಟೇ ಶುದ್ಧೀಕರಿಸಿದರೂ ಅದು ಶುದ್ಧವಾಗುವುದಿಲ್ಲ. ಅದರ ಕರೆ ಕರ್ತನ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಆದರೆ ನೀವು ನಾನು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ 1:9 ಹೇಳಿದ ಪ್ರಕಾರವಾಗಿ ನೀವು ಶುದ್ಧರಾಗಬೇಕೆಂದಿದ್ದೀರಾ? ಇಲ್ಲವೇ ಅವುಗಳನ್ನು ಬಚ್ಚಿಟ್ಟುಕೊಂಡು ನಮ್ಮನ್ನು ನಾವೇ ಮೋಸ ಮಾಡಬೇಕು ಅಂದುಕೊಂಡಿದ್ದೇವೆ? ನಾನಿಷ್ಟಕ್ಕೂ ನಾನೇನು ತಪ್ಪು ಮಾಡಿದ್ದೀನಿ, ನಾನೇನು ತಪ್ಪು ಮಾಡ್ತಾ ಇಲ್ಲ ಅಂತ ಇದ್ದೀರಾ? ನಮ್ಮಲ್ಲಿ ಯಾರೂ ಆ ಮಾತನ್ನಲ್ಲ. ಎಲ್ಲೋ ಒಂದು ಕಡೆ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಯಲ್ಲಿ, ಆಲೋಚನೆಗಳಲ್ಲಿ ನಾವು ಪಾಪ ಮಾಡ್ತಾ ಇರ್ತೇವೆ. ಪ್ರತಿನಿತ್ಯ ದೇವರ ಬಳಿಯಲ್ಲಿ, ಅಪ್ಪ ನನ್ನನ್ನು ಶುದ್ಧೀಕರಿಸು ಸ್ವಾಮಿ, ನಿನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ಉಜ್ಜೀವಿಸ ಮಾಡು, ನಿನ್ನ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂದು ನಾವು ಕೇಳುವಂಥವರಾಗಿದ್ದರೆ ನಮ್ಮ ಪಾಪಾಪರಾಧಗಳನ್ನು ಆತನು ಕ್ಷಮಿಸುವಂಥವನಾಗಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹೋಶೇಯನ ಗ್ರಂಥ 13ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಎಫ್ರಾಯೀಮಿನ ಅಧರ್ಮವು ಗಂಟು ಕಟ್ಟಿದೆ, ಅದರ ಪಾಪವು ಭದ್ರಪಡಿಸಿದೆ ಹೇಳ್ತಿದೆ. ಮೊದಲು ಯಹೂದದ ಕುರಿತು ಮಾತನಾಡಿದ ದೇವರು ಈಗ ಎಫ್ರಾಯೀಮಿನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ.
ಎಫ್ರಾಯೀಮಿನ ಏನೋ ಅಧರ್ಮವು ಗಂಟು ಕಟ್ಟಿದೆ. ಅನೇಕ ಸಾರಿ ನಾವು ಬ್ಯಾಂಕಲ್ಲಿ ಹಣವನ್ನು ಕೂಡಿಸಿರ್ತೇವೆ ಅಲ್ವಾ, ಅದು ಗಂಟು ನಮ್ಮದು. ಹಾಗೇನೆ ನಾವು ಒಂದೊಂದೇ ಪಾಪಗಳನ್ನು ನಾವು ಗಂಟು ಮಾಡಿಡ್ತಾ ಇರ್ತೇವೆ. ದೇವರು ಹೇಳ್ತಾನೆ, ಗಂಟು ಕಟ್ಟಿದೆ, ಅದರ ಪಾಪವು ಭದ್ರಪಡಿಸಿದೆ. ಇವತ್ತು ಪಾಪವನ್ನು ನಾವು ಕ್ಷಮಿಸಿ, ಪಾಪವನ್ನು ಪಶ್ಚಾತ್ತಾಪ ಪಡಬೇಕು. ಓ ದೇವಾ, ನಾನು ಪಾಪಿ, ನನ್ನನ್ನು ಕನಿಕರಿಸು, ಕರುಣಿಸು ಎಂದು ದಾವೀದ ಭಕ್ತನಂತೆ ನಾವು ಕೇಳಿದರೆ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ಆತನು ಶುದ್ಧಿ ಮಾಡುವನು. ಇವತ್ತು ದೇವರು ನಮ್ಮನ್ನು ಪ್ರೀತಿಯಿಂದ ಇಷ್ಟವುಳ್ಳವನಾಗಿ ಈ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಇವತ್ತು ನಿಮ್ಮಲ್ಲಿ ಉಪವಾಸ ಮಾಡುವವರಿರಬಹುದು ದೇವಜನವೇ. ಅದಕ್ಕೆ ನಾವು ನೋಡ್ತಾ ಇದ್ದೇವೆ, ಬರುವ ಶುಕ್ರವಾರ 29ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಉಪವಾಸ ಕೂಟ ಪ್ರಾರ್ಥನೆ ಸಭೆಯಾಗಿಟ್ಟುಕೊಂಡಿದ್ದೇವೆ. ನೀವು ಯಾರಾದರೂ ಚಿತ್ರದುರ್ಗ ಸುತ್ತಮುತ್ತಲು ಇದ್ದರೆ ದಯಮಾಡಿ ಇಲ್ಲಿ ಸೇರಿ ಬರ್ರಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಬೈಬಲ್ ಕಾಲೇಜ್ ಜೂನ್ 1 ಸ್ಟಾರ್ಟ್ ಆಗ್ತಾ ಇದೆ. ನೀವು ಕಾಲ್ ಮಾಡಿ ನನಗೆ ವಿಚಾರಿಸಿರಿ, ನಿಮಗೆ ಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೇವೆ. ಮತ್ತು ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ವಾಕ್ಯ ವಶೇನ ಹೇಳಿದ ಹಾಗೆ ಗಂಟು ಕಟ್ಟಿದೆ, ಕರೆಯಾಗಿದೆ ಅಂತ ಮೊದಲು ಹೇಳಿದರೆ, ಈಗ ನಿನ್ನ ಪಾಪವು ಗಂಟು ಕಟ್ಟಿದೆ. ನಿನ್ನ ಪಾಪವು ಏನಾಗಿದೆ? ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿದೆ. ಈ ಪದಗಳನ್ನು ಯಾವತ್ತಾದರೂ ನೀವು ಕೇಳಿಸ್ಕೊಂಡಿದ್ದೀರಾ? ನಮ್ಮ ಪಾಪದ ಕುರಿತಾಗಿ ಯಾವತ್ತಾದರೂ ಕೇಳಿಸ್ಕೊಂಡಿದ್ದೀರಾ? ನೋಡ್ರಿ, ಹೇಳ್ತಾ ಇದೆ ಹೇಗೆ ನಮ್ಮ ಪಾಪವು ಇದೆ ಎಂಬುದಾಗಿ. ಮಾತ್ರ ಅಲ್ಲ, ಯೋಬನ ಗ್ರಂಥ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನನ್ನ ದ್ರೋಹವನ್ನು ಚೀಲದಲ್ಲಿಟ್ಟು ಮುದ್ರಿಸಿ ನನ್ನ ದೋಷವನ್ನು ಭದ್ರವಾಗಿ ಕಟ್ಟಿದ್ದಿ. ನೋಡಿ, ಆಶೀರ್ವಾದಗಳನ್ನು ಭದ್ರವಾಗಿ ಕಟ್ಟಿದರೆ ಓಕೆ, ಆದರೆ ದೋಷಗಳನ್ನು ಪಾಪಗಳನ್ನು ಕಟ್ಟಿಡೋದು ಏನಪ್ಪ? ಏನದು? ಗಂಟು ಕಟ್ಟಿ ಎತ್ಕೊಂಡು ಹೋದ ಹಾಗೆ. ಅದು ಒಳ್ಳೆಯದಾ? ನಾವೇನಾದರೂ ಒಂದು ಪ್ರತಿ ವಸ್ತುವಲ್ಲಿ ಬಾಳೆಹಣ್ಣಿದೆ, ಬಾಳೆಹಣ್ಣನ್ನು ಏನು ಮಾಡ್ತೇವೆ? ಬಾಳೆಹಣ್ಣನ್ನು ನಾವು ತಿಂದುಬಿಟ್ಟು ಅದರ ಸಿಪ್ಪೆಯನ್ನು ಹೊರಗೆ ಬಿಸಾಕ್ತೀವಿ. ಅದೇ ನಾವು ಹಣ್ಣನ್ನು ಬಿಸಾಡಿಬಿಟ್ಟು ಸಿಪ್ಪೆಯನ್ನು ತಿನ್ನೋದಿಲ್ವಲ್ಲ. ಅಂದರೆ ನಾವು ಯಾವುದನ್ನು ನಾವು ಗಂಟು ಕಟ್ಕೋಬೇಕು? ಪರಿಶುದ್ಧತೆಯನ್ನು, ನೀತಿವಂತಿಕೆಯನ್ನು, ದೈವಿಕ ಸ್ವಭಾವವನ್ನು, ದೇವರ ಆಶೀರ್ವಾದಗಳನ್ನು ನಾವು ಮುಟ್ಟೆ ಕಟ್ಟಿಕೊಳ್ಬೇಕು. ಆದರೆ ಗೆಹಜಿ ಏನು ಕಟ್ಕೊಂಡ ಗೊತ್ತಾ? ಬಂಗಾರ ಅದು ಇದು ಎಲ್ಲ ತಗೊಂಡು ಬಂದು ಬಚ್ಚಿಟ್ಕೊಂಡು ಅವನ ಪಾಪವೂ ಅವನಿಗೆ ಬಂದುಬಿಡ್ತು, ಅವನ ರೋಗ ಅವನಿಗೆ ಬಂದುಬಿಡ್ತು. ನೋಡಿದ್ರ ನಾವು ಮಾಡಿದ ತಪ್ಪುಗಳು. ನೋಡಿ, ಬೈಬಲಲ್ಲಿ ಅನೇಕ ಭಕ್ತರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ನಾವು ಕ್ರಿಯೆಗಳನ್ನು ಮಾಡುವಾಗ, ನೀವು ಬೈಬಲ್ ಧ್ಯಾನಿಸುವಾಗ, ಇಲ್ಲವೇನಾದರೂ ತಪ್ಪು ಮಾಡೋಕ್ಕೆ ಹೋದಾಗ ದೇವರ ವಾಕ್ಯ ನಿಮಗೆ ನೆನಪು ಬರಬೇಕು. ಓ ಗೆಹಜಿ ಹೇಗೆ ಸುಳ್ಳು ಹೇಳಿ ಮೋಸದಿಂದ ದೇವರು ನೋಡಲ್ಲ ಎಂದು ತಿಳಿದು ಆ ಬಂಗಾರ ಎಲ್ಲ ನಾಮಾನನ ಕಡೆಯಿಂದ ತಗೊಂಡು ಬಂದು ಅವನು ಬಚ್ಚಿಡೋದನ್ನು ಆ ಪ್ರವಾದಿ ನೋಡಲಿಲ್ಲ, ಯಾವ ವ್ಯಕ್ತಿಗಳು ನೋಡಲಿಲ್ಲ. ಆದರೆ ಅವನು ಮಾಡಿದ ತಪ್ಪು, ಅವನು ಮಾಡಿದಂಥ ಪಾಪ ದೇವರು ನೋಡ್ತಾ ಇದ್ದಾನೆ. ಯಾರ ಕಣ್ಣಿಗೂ ನಾವು ತಪ್ಪಿದಸ್ಥರಲ್ಲ, ಎಲ್ಲರ ಕಣ್ಣಿಗೂ ನಾವು ತುಂಬ ಒಳ್ಳೆಯವರು, ನಾವು ತುಂಬ ಪರಿಶುದ್ಧರು. ನಾವು ಆ ರೀತಿಯಾಗಿ ರುಜು ಮಾಡ್ಬೋದು, ನಾನೇನೂ ತಪ್ಪು ಮಾಡ್ತಾ ಇಲ್ಲ, ನಾನು ತುಂಬ ಒಳ್ಳೆಯವಳು ಎಂಬುದಾಗಿ. ಆದರೆ ದೇವರು ಹೇಳೋದೇನೆಂದರೆ, ಎಲ್ಲರ ದೃಷ್ಟಿಗೆ ನೀನು ಪರಿಶುದ್ಧಳು, ನನ್ನ ದೃಷ್ಟಿಗೆ ಕರೆ ಕಾಣಿಸ್ತಾ ಇದೆ. ನನ್ನ ದೃಷ್ಟಿಗೆ ಏನು ಕಾಣಿಸ್ತಾ ಇದೆ? ಉಕ್ಕಿನ ಕಂಠದಿಂದ ಲಿಖಿತವಾಗಿರೋದು ಕಾಣಿಸ್ತಾ ಇದೆ, ವಜ್ರದ ಮೊನೆಯಿಂದ ಲಿಖಿತವಾಗಿರೋದು ಕಾಣಿಸ್ತಾ ಇದೆ, ನಿನ್ನ ಹೃದಯದಲ್ಲಿರೋದು ಕಾಣಿಸ್ತಾ ಇದೆ, ಯಜ್ಞವೇದಿಯ ಮೇಲೆ ಕೆತ್ತಿರುವುದು ಕಾಣಿಸ್ತಾ ಇದೆ. ಆನಂತರ ಅಲ್ಲಿ ಹೇಳ್ತದೆ, ಯೆರೆಮೀಯದಲ್ಲಿ ಹೇಳಿದಂಥದ್ದು ಯೋಷಯದಲ್ಲಿ ಹೇಳಿದ್ದು, ಅಲ್ಲಿ ಹೇಳ್ತದೆ, ನಿನ್ನ ಪಾಪವು ಗಂಟು ಕಟ್ಟಿ ಭದ್ರವಾಗಿದೆ. ಯೋಬನ ಗ್ರಂಥದಲ್ಲಿ ಹೇಳ್ತದೆ, ಚೀಲದಲ್ಲಿ ಮುದ್ರಿಸಿ ಭದ್ರವಾಗಿ ಕಟ್ಟಿದ್ದಿ. ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ವ. ನಾವು ಏನನ್ನು ಗಂಟು ಕಟ್ಟಿದರೆ, ನಮ್ಮ ಗಂಟೆಯಲ್ಲಿದ್ದರೆ ನಮ್ಮ ಮನಸ್ಸು ಅಲ್ಲಿರುತ್ತದೆ. ನಾವು ಲೋಕದಲ್ಲಿ ಹಣದ ಆಶೆ, ತಪ್ಪುಗಳು, ಮೋಹ ಕಾರ್ಯಗಳು, ವ್ಯಭಿಚಾರ ಕೃತ್ಯಗಳು, ಬೇಡದೇ ಇರುವಂಥ ಕೃತ್ಯಗಳನ್ನು ಮಾಡುವಾಗ ದೇವರು ನೋಡ್ತಾ ಇದ್ದಾನೆ. ಹೌದು, ಸೈತಾನನು ಆ ರೀತಿಯಾದ ಪ್ರೇರೇಪಣೆಗಳನ್ನು ಕೊಡುತ್ತಾನೆ, ಆದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಯೋಸೇಫನು ಪೋಟಿಫರನ ಹೆಂಡತಿಯಿಂದ ಶೋಧಿತನಾದನು. ಯವನ ಪ್ರಾಯದಲ್ಲಿ ಇಚ್ಛೆಗಳಿರಲಿಲ್ವ ಅವನಿಗೆ? ಯವನಸ್ಥನಿಗೆ ಇಚ್ಛೆ ಇತ್ತು, ಆದರೂ ನನ್ನ ದೇವರು ನೋಡ್ತಾ ಇದ್ದಾನೆ. ಪಾಪದ ಮೂಟೆಯನ್ನು ಕಟ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ,
ಪಾಪದ ಗಂಟನ್ನು ಹೊತ್ತುಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ, ನನಗೆ ಬೇಡವೇ ಬೇಡ. ವಸ್ತುಗಳಿಂದ, ವ್ಯಕ್ತಿಗಳಿಂದ, ಎಲ್ಲರೂ ಹೇಳ್ತಾರತ್ತಲ್ಲ, ಹೊನ್ನು ಹೊಣ್ಣು ಮಣ್ಣು ಹೊನ್ನು ಆಮೇಲೆ ಏನು ಹೆಣ್ಣು, 3 ಕಾರ್ಯಗಳು, ಹೆಣ್ಣು ಗಂಡ ಆಗ್ಬೋದು. ಅವುಗಳಿಂದ ಪಾಪವು ಅಧಿಕವಾಗ್ತಾ ಇರ್ತದೆ. ನಾವು ಎಚ್ಚರವಾಗಿರಬೇಕು. ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬದ ಕುರಿತಾಗಿ ನಾವು ಬಹಳ ಎಚ್ಚರವಾಗಿರಬೇಕು ದೇವಜನವೇ. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಕೇಳುವುದೇನೆಂದರೆ, ನಾವು ಹೇಗಿದ್ದೇವೆ? ಪಾಪದ ಮೂಟೆಯನ್ನು ಕಟ್ಟಿಕೊಳ್ಳುತ್ತಾ ಇದ್ದೇವಾ? ಅವುಗಳನ್ನು ಬರೆದುಕೊಳ್ತಾ ಇದ್ದೇವಾ? ಯೆರೆಮೀಯನ ಗ್ರಂಥದಲ್ಲಿ ಮತ್ತೆ 16ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷದಲ್ಲೇ ಇದೆ. ನೋಡಿ, ಹೇಳ್ತಾ ಇದೆ, ಪ್ರಾರಂಭದಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ಅವರ ನಡತೆಯೆಲ್ಲ ದೃಷ್ಟಿಸುತ್ತೇನೆ. ಏನು ಮಾಡ್ತಾನೆ? ನಮ್ಮ ಎಲ್ಲ ನಡತೆಯನ್ನು ಆತನು ನೋಡುತ್ತಾ ಇದ್ದಾನೆ. ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅನೇಕ ಸಾರಿ ನಾನು ಮಾಡಿದ ಪಾಪ ಗುಟ್ಟಾಗಿದೆ, ನಾನು ಮಾಡಿದ ತಪ್ಪು ಅಧರ್ಮ ಗುಟ್ಟಾಗಿದೆ ಅಂದುಕೊಳ್ಳುತ್ತೇವೆ. ಅನೇಕ ಜನರು ಈ ಕಾಲದಲ್ಲಿ ಏನಂದುಕೊಳ್ತಾ ಇದ್ದಾರೆ? ಸೇವೆಯ ಹೆಸರಿನಲ್ಲಿ ಅಲ್ವಾ, ಹಣವನ್ನು ತೆಗೆದುಕೊಂಡು ಏನೋ ಬಿಲ್ಡಿಂಗ್ಗಳನ್ನು ತೋರಿಸೋದು, ವಸ್ತುಗಳನ್ನು ತೋರಿಸೋದು, ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸೋದು, ಫೋನ್ ನಂಬರ್ಗಳು ತಗೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ. ಆದರೆ ಸೇವೆ ಮಾಡ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಾನು ನಿಮಗೆ ಕೇಳುತ್ತೇನೆ, ನಿಮಗೇನಾದರೂ ನಾವು ಸೇವೆ ಮಾಡ್ತಾ ಇದ್ದೀವಿ ಇಲ್ಲ ಅನ್ನೋಂಥ ಏನಾದರೂ ಒಂದು ಸಂಶಯ ಬಂದರೆ ನೀವು ಕೊಡ್ರಿ ಅಂತ ಕೇಳ್ತಾ ಇಲ್ಲ, ನಾವು ನಿಮಗೆ ತಿಳಿಸ್ತೇವೆ. ನಮಗೆ ವಿಡಿಯೋದಲ್ಲಿ ಹಾಕಿ ತೋರಿಸೋದು, ಈಗ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಬೇಡ. ಸೇವೆ ಮಾಡ್ತಾ ಇದ್ದೀವ ಇಲ್ವಾ ಅಂತ ದೇವರಿಗೆ ಗೊತ್ತು ಅಲ್ವಾ? ಹಾಗೇನೆ ಅನೇಕರು ನಮ್ಮಲ್ಲಿ ಏನು ಮಾಡ್ತಾ ಇರ್ತೇವೆ? ಒಂದು ಗುಟ್ಟಾದ ಕೃತ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ. ಸಭೆಯಲ್ಲಿ ವರ್ಷಿಪ್ ಟೀಮಲ್ಲಿರುವಾಗ, ವಾಕ್ಯ ಹೇಳುವಾಗ, ಸೇವೆ ಮಾಡುವಾಗ ವಿಶ್ವಾಸಿಗಳಾಗಿ ಸುಂದರವಾಗಿ ಅದ್ಭುತವಾಗಿ ಹೋಗುತ್ತೇವೆ. ಆದರೆ ನಮ್ಮ ಕರೆಗಳು, ನಮ್ಮ ಪಾಪದ ಗಂಟುಗಳು, ನಾವು ಮಾಡಿದ ತಪ್ಪುಗಳು, ಅನೀತಿ ಅಧರ್ಮದ ಕೃತ್ಯಗಳು, ದೇವರು ಹೇಳ್ತಾನೆ, ನನಗೆ ಮರೆಯಾಗಿಲ್ಲ, ಎಲ್ಲ ಕೃತ್ಯಗಳು ನನಗೆ ಕಾಣಿಸುತ್ತಾ ಇವೆ. ಅದೇ ಹೇಳ್ತಾ ಇರೋದು ಯೆರೆಮೀಯ 16:17ರಲ್ಲಿ, ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷತೆಯಲ್ಲೇ ಇದೆ. ಓ ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾನೆ, ನಮ್ಮನ್ನು ಇದನ್ನು ಎಚ್ಚರಿಸಿ ಮಕ್ಕಳೇ. ಆದುದರಿಂದ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂದುಕೊಳ್ಳಬೇಡ್ರಿ. ಯಾರಿಗೂ ಕಾಣಿಸದೇ ಇದ್ದರೂ ದೇವರಿಗೆ ಕಾಣಿಸ್ತದೆ. ಕತ್ತಲಲ್ಲಿ ಮಾಡಿದರೂ, ವಿದೇಶಗಳಲ್ಲಿ ಮಾಡಿದರೂ, ಬೇರೆ ಊರುಗಳಲ್ಲಿ ಮಾಡಿದರೂ, ಗಂಡನಿಗೆ ಗೊತ್ತಿಲ್ಲದ ಮಾಡಿದರೂ, ಹೆಂಡತಿಗೆ ಗೊತ್ತಿಲ್ಲದೆ ಮಾಡಿದರೂ, ಮಕ್ಕಳಿಗೆ ಗೊತ್ತಿಲ್ಲದೆ ಮಾಡಿದರೂ, ಯಾರನ್ನ ಮೋಸ ಮಾಡಲಿಕ್ಕೆ ನೋಡಿದ್ರು, ದೇವರ ಮುಂದೆ ನಮ್ಮ ಕರೆ, ನಮ್ಮ ತೊಲೆ, ನಮ್ಮ ಪಾಪ, ನಮ್ಮ ಮಾಡಿದಂತೆ ಎಲ್ಲವೂ ಕೆತ್ತಲ್ಪಟ್ಟು ಬಹಳ ಗಟ್ಟಿಯಾಗಿರುತ್ತವೆ. ಕೀರ್ತನೆಗಳಲ್ಲಿ ಒಂದು ಮಾತಿದೆ, ಕೀರ್ತನೆಗಳ ಗ್ರಂಥ 90ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ಗುಪ್ತ ಪಾಪಗಳು ಬಹಳ ಕೇಡಾದವುಗಳು. ದಾವೀದನು ಯಾರಿಗೂ ಗೊತ್ತಿಲ್ಲ ನಾನು ಮಾಡಿರೋದು ಅಂದ್ಕೊಂಡಿದ್ದ. ಗೆಹಜಿ ನಾನು ಯಾರು ಮಾಡಿರೋ ಗೊತ್ತಿಲ್ಲ ಅಂದ್ಕೊಂಡ. ಕೆಲವರು ಇಸ್ರಾಯೇಲರ ಪಾಳೆಯದಲ್ಲಿ ಯುದ್ಧಕ್ಕೆ ಹೋದಾಗ ತೆಗೆದುಕೊಂಡು ಬಂದಿರೋದು ಯಾರಿಗೂ ಗೊತ್ತಾಗಲ್ಲ, ಇಷ್ಟು ಜನರಲ್ಲಿ ನನ್ನನ್ನು ಹೇಗೆ ಕಂಡುಹಿಡಿಯುತ್ತಾರೆ ಅಂದ್ಕೊಂಡಿದ್ದರು. ಆದರೆ ದೇವರಿಗೆ ಎಲ್ಲವೂ ಗೊತ್ತುಂಟು. ಹಾಗಾದರೆ ನಾವು ಮಾಡುವಂಥ ಗುಪ್ತ ಪಾಪಗಳು ಆತನಿಗೆ ಅರಿಯದೇ ಇಲ್ಲವಲ್ಲ, ಆತನು ಅರಿತಿದ್ದಾನೆ. ನಾವು ಮಾಡಬೇಕಾಗಿರೋ ಕೃತ್ಯ ಏನೆಂದರೆ, ದೇವರಿಗೆ, ಅಪ್ಪ ನಾನು ಪಾಪಿ ಸ್ವಾಮಿ, ಹೌದು ನಾನು ತಪ್ಪು ಮಾಡ್ತಾ ಇದ್ದೇನೆ, ನನ್ನ ಪಾಪಗಳು ನಿನಗೆ ಮರೆಯಾಗಿಲ್ಲಪ್ಪ, ನಿನ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದಾವೀದನು ಹೇಳ್ತಾನೆ, ಹೌದಪ್ಪ ಈಗ ಅರ್ಥ ಆಯಿತು, ನಿನ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನು ಎಲ್ಲಿಗೆ ಹೋಗಲಿ? ನಾನು ಎಲ್ಲಿಗೆ ಹೋಗಲಿಕ್ಕಾಗಲ್ಲ, ನನ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವು ಸಾರಿ ನಮಗೆ ನೋವಾಗ್ಬೋದು. ಶಾರೀರಿಕ ಇಚ್ಛೆಗಳು, ಖಂಡಿತವಾಗಿ ಶಾರೀರಿಕ ಇಚ್ಛೆಗಳು ನಮ್ಮನ್ನು ಪಾಪಕ್ಕೆ ಒಳಪಡಿಸುತ್ತವೆ. ಆದರೆ ಕಂಟ್ರೋಲ್ ಮಾಡಬೇಕು, ಕ್ಷಮೆ ಕೇಳಬೇಕು ದೇವರ ಹತ್ರ. ಅಪ್ಪ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನಮ್ಮನ್ನು ತೊಳೆಯೋಕ್ಕೆ ದೇವರ ಹತ್ರ ಕೇಳಿಕೊಳ್ಬೇಕು. ಆಗ ದೇವರು ನಮ್ಮನ್ನು ತೊಳೆಯುತ್ತಾರೆ, ನಾವು ಶುದ್ಧವಾಗುತ್ತೇವೆ. ದೇವರ ಕರುಣೆಯ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ.
ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಈ ದಿನದ ಈ ವಾಕ್ಯಕ್ಕಾಗಿ ಸ್ತೋತ್ರ. ಎಷ್ಟೊಂದು ಪಾಪದ ಕುರಿತಾದಂಥ ಹೊಸ ಕಾರ್ಯಗಳನ್ನು ನೀವು ನಮಗೆ ನೆನಪು ಮಾಡಿದ್ದೀರಿ ದೇವರೇ. ನಿನ್ನ ವಾಕ್ಯ ಹೇಳುತ್ತದೆ, ನೀತಿವಂತನಿಲ್ಲ, ಒಳ್ಳೆಯವನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಸ್ವಾಮಿ, ಇವತ್ತು ನಾವು ಕೂಡ ಹಾಗೆ ಇದ್ದೆವು, ಆದರೆ ನೀವು ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರವಾಗಿ ಕಲ್ವಾರಿ ಕ್ರೂಜೆಯ ಮೇಲೆ ಪ್ರಾಣವನ್ನು ಕೊಟ್ಟು ಸ್ವಪ್ರಾಣವನ್ನು ಅರ್ಪಿಸಿ ನಿಮ್ಮ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದೀರಾ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೀವಪ್ಪ. ನಮ್ಮೆಲ್ಲ ಗುಪ್ತ ಪಾಪಗಳನ್ನು, ಎಲ್ಲ ಪಾಪದ ಮೂಟೆಗಳನ್ನು, ಎಲ್ಲ ವಿಧವಾದಂಥ ಕರ್ತನೆ ಬಂಧನಗಳನ್ನು, ಕೆತ್ತಿದ ಕೆತ್ತನೆಗಳನ್ನು ಲಯಪಡಿಸಿ ಪರಿಶುದ್ಧಗೊಳಿಸಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೋ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಪ್ಪ. ಕರ್ತನೇ, ನಿನಗೆ ವಂದನೆಯ ಸ್ತೋತ್ರಪ್ಪ. ಯಾರೆಲ್ಲ ಇವತ್ತು ಒಂದು ವೇಳೆ ತಮ್ಮ ಕುಟುಂಬಗಳಲ್ಲಿರುವಂಥ ವ್ಯಕ್ತಿಗಳಿಗಾಗಪ್ಪ, ನನ್ನ ಮಕ್ಕಳು ಗೊತ್ತಿಲ್ಲದೆ ಪಾಪ ಮಾಡ್ತಾ ಇದ್ದಾರೆ, ನನ್ನ ಮನೆಯವರು ಗುಪ್ತವಾದ ಪಾಪಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ, ದಯಮಾಡಿ ಅವರನ್ನು ಕ್ಷಮಿಸಿಬಿಡಪ್ಪ. ಅವರು ಮತ್ತೆ ಆ ದುಷ್ಟತನಕ್ಕೆ ಹೋಗದ ಹಾಗೆ ಮಾಡಪ್ಪ. ಅವರ ಕಣ್ಣು ಪಾಪದ ಮೇಲೆ ಹೋಗದ ಹಾಗೆ ಅವರನ್ನು ತಡೆಯಪ್ಪ. ನನ್ನ ಸಹೋದರಿ ಸಹೋದರರೇ, ನೀವು ನಿಮಗಾಗಿಯೂ ನಿಮ್ಮವರಿಗಾಗಿಯೂ ಪ್ರಾರ್ಥನೆ ಮಾಡಿರಿ. ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡೋಣ. ಓ ದೇವರೇ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡು, ನನ್ನ ದ್ರೋಹಗಳನ್ನೆಲ್ಲ ಕ್ಷಮಿಸಿಬಿಡು. ನಿನ್ನ ವಾಕ್ಯ ಹೇಳುತ್ತದೆ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ದ್ರೋಹಗಳು ಲೆಕ್ಕಕ್ಕೆ ಬರದಿಲ್ಲವೋ ಅವನೇ ಧನ್ಯನು ಎಂದು ಹೇಳುತ್ತದಲ್ಲ ಸ್ವಾಮಿ. ಆದ್ದರಿಂದಪ್ಪ, ನಮ್ಮ ಪಾಪ ಅಪರಾಧಗಳನ್ನೆಲ್ಲ ನೀನು ಕ್ಷಮಿಸಿಬಿಡು ನಾದ. ಓ ದೇವರೇ, ನಾವು ಪಾಪಿಗಳಾಗಿ ಪರಲೋಕ ಸೇರಲಾರೆವು ಸ್ವಾಮಿ. ಆ ಪಾಪಗಳನ್ನು ಇಲ್ಲೇ ನಾವು ಕಳ್ಕೊಳ್ಳಬೇಕು, ಪರಿಶುದ್ಧತೆಯಲ್ಲಿ ನಡೆಯುವಂಥವರಾಗಿರಬೇಕು. ಅದಕ್ಕೆ ಬೇರೊಂದು ಮಾರ್ಗ ಇಲ್ಲಪ್ಪ. ನಮ್ಮ ಧರ್ಮ ಕಾರ್ಯಗಳಾಗಲಿ ಪುಣ್ಯ ಕ್ರಿಯೆಗಳಾಗಲಿ ಯಾವುವು ನಮ್ಮನ್ನು ಶುದ್ಧಿ ಮಾಡಲಾರೆವು ಸ್ವಾಮಿ. ನಿನ್ನ ವಾಕ್ಯವೇ ಹೇಳಿದ ಹಾಗೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಆಗುವುದಿಲ್ಲ, ನಿಮ್ಮ ಪಾಪಕ್ಕೆ ಪರಿಹಾರವಾಗುವುದಿಲ್ಲ. ಆ ಯೇಸುವಿನ ರಕ್ತದಿಂದ ಮಾತ್ರವೇ ಪಾಪಿಯ ಸಕಲ ಪಾಪಗಳು ತೊಳೆಯಲ್ಪಡುತ್ತವೆ. ಓ ಸ್ತೋತ್ರ ಅಪ್ಪ ಕರ್ತನೆ, ನೀನು ತಾನೇ ಅಪ್ಪ ಕರ್ತನೆ ನಮ್ಮನ್ನು ಪ್ರೀತಿ ಮಾಡಿ ಆ ರೀತಿಯಾಗಿ ಮಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಇಲ್ಲಿ ವಿಡಿಯೋ ನೋಡಿದ ಪ್ರತಿ ಜನರ ಪಾಪಗಳು ಪರಿಷ್ಕಾರವಾಗಲಿ ಸ್ವಾಮಿ. ಅವರವರು ಕೇಳಿಕೊಳ್ಳಲಿ. ಸಹೋದರ ನೀವೇ ಕೇಳಿಕೊಳ್ಳ್ರಿ. ಅಪ್ಪ, ನಾನು ಪಾಪಿ ಎಂದು ನಾನು ಒಪ್ಪಿಕೊಂಡಿದ್ದೇನಪ್ಪ. ನನ್ನ ಪಾಪಗಳು ನಿನಗೆ ಮರೆಯಾಗಿಲ್ಲ ದೇವರೇ, ಬಚ್ಚಿಡಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ನಾನು ಬಚ್ಚಿಡಬಹುದಪ್ಪ, ಗೆಹಜಿ ಥರ ಬಚ್ಚಿಡಬಹುದು, ದಾವೀದನ ಥರ ಬಚ್ಚಿಡಬಹುದು. ಆದರೆ ನೀನು ನಮ್ಮನ್ನು ನೋಡುವಂಥ ದೇವರಾಗಿದ್ದೀರಿ. ಪಾಪವು ನಮ್ಮನ್ನು ಹಾಳು ಮಾಡ್ತದೆ ಸ್ವಾಮಿ, ಪಾಪವು ನಮ್ಮನ್ನು ನಿಮ್ಮಿಂದ ದೂರ ಮಾಡುತ್ತದೆ ಸ್ವಾಮಿ. ಕರ್ತನೇ, ನಮ್ಮನ್ನು ಕನಿಕರಿಸು, ಅನುಗ್ರಹಿಸು. ನಮ್ಮ ಮೊರೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ವಿಡಿಯೋ ನೋಡಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನ ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.